ಹಾಯ್ ಎಲ್ಲೋ ಫ್ರೆಂಡ್ಸ್, ನೀವೇನು ನೋಡ್ತಾ ಇದ್ದೀರಾ? ಇದು ಬಂದು ಲೆಹೆಂಗಾ ಶಾಪಲ್ಲಿ ತೊಗೊಂಡಿರೋದು. ಕಸ್ಟಮರು ಆಲ್ರೆಡಿ ಅದು ಸ್ಟಿಚ್ ಆಗಿ ಬಂದುಬಿಟ್ಟಿದೆ. ಇನ್ನು ನಾನು ಸೈಡ್ ಜಾಯಿಂಟ್ಸನ್ನು ಮಾತ್ರ ಸ್ಟಿಚ್ ಮಾಡಬೇಕಾಗಿತ್ತು. ಲೆಹೆಂಗಾ ಫ್ಯಾಬ್ರಿಕ್ ಆಗಿರ್ಬೋದು ಅಥವಾ ಡಿಸೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಆದರೆ ಇದರಲ್ಲಿ ಒಂದು ಡ್ರಾಬ್ಯಾಕ್ ಏನು ಅಂದರೆ, ಕಸ್ಟಮರು ವೇಸ್ಟ್ ರೌಂಡ್ ಬಂದು 27 ಇಂಚಸ್ಸು. ಬಟ್ ಆಲ್ರೆಡಿ ಲೆಹೆಂಗಾ 47 ಇಂಚಸ್ ವೇಸ್ಟ್ ರೌಂಡ್ಗೆ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡಿಬಿಟ್ಟಿದ್ದಾರೆ. ಈಗ ಕಸ್ಟಮರ್ ನೋಡಿ ಆ ಫ್ರಿಲ್ಸನ್ನೆಲ್ಲ ರಿಮೂವ್ ಮಾಡಿಕೊಂಡು ಲೈನಿಂಗ್ ಸಪ್ರೇಟ್ ಮಾಡಿ ನನಗೆ ಈ ರೀತಿ ಕ್ಲಾತನ್ನು ತೊಗೊಂಬಂದು ಕೊಟ್ಟಿದ್ದಾರೆ. ನೋಡಿ, ಬ್ಲೌಸ್ ಪೀಸ್ ಬಂದು ಈ ರೀತಿ ಬಂದಿದೆ. ಈಗ ನಾವು ಇದನ್ನು ಕಸ್ಟಮರು ವೇಸ್ಟ್ ರೌಂಡ್ ಬಂದು 27 ಇಂಚಸ್ಗೆ ನಾವು ಸ್ಟಿಚ್ ಮಾಡಬೇಕು. ಕಸ್ಟಮರ್ ಬಂದು 2 ಲೆಹೆಂಗಾಸ್ನ ಅಂದರೆ ಒಂದೇ ಡಿಸೈನಲ್ಲಿ ಬೇರೆ ಬೇರೆ ಕಲರ್ ಇರುತ್ತಲ್ಲ 2 ಲೆಹೆಂಗಾಸ್ನ ತಂದು ಕೊಟ್ಟಿದ್ದರು. ಈಗ ಅವರು ವೇಸ್ಟ್ ರೌಂಡ್ಗೆ ಕರೆಕ್ಟಾಗಿ ನಾನು ಲೆಹೆಂಗಾಸ್ನ ಮತ್ತು ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಒಂದು ಲೆಹೆಂಗಾ ಮೇಲೆ ಅವರು ರೆಫರೆನ್ಸ್ ಪಿಕ್ ಸೆಂಡ್ ಮಾಡಿದರು. ಈ ರೀತಿ ಬ್ಲೌಸ್ ಮಧುಬಾಲ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಅಂತ. ಸೇಮ್ ಅದೇ ರೀತಿ ನಾನು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ಬಂದು ಬೋಟ್ ನೆಕ್ಕನ್ನು ಇಟ್ಟಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದ್ನಲ್ಲ ಯಾವ ರೀತಿ ಅವರು ಕ್ಲಾತನ್ನು ತೊಗೊಂಬಂದು ಕೊಟ್ಟಿದ್ರು ಅಂತ. ನಾನೀಗ 1/2 ಇಂಚ್ ಫ್ರಿಲ್ಸನ್ನು ಇಟ್ಟು ಈ ರೀತಿ ಅವರ ವೇಸ್ಟ್ ರೌಂಡ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ನಾನು ಲೆಹೆಂಗಾನ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಇನ್ನೊಂದು ಬ್ಲೌಸ್ ಬಂದು ನಾನು ಫ್ರಂಟ್ ಬೋಟ್ ನೆಕ್ಕು ಮತ್ತು ಬ್ಯಾಕ್ ಸೈಡ್ ಕೂಡ ಬೋಟ್ ನೆಕ್ಕನ್ನು ಸ್ಟಿಚ್ ಮಾಡಿ, ನೋಡಿ ಅವರು ಇಲ್ಲಿ ಬೋವನ್ನು ಸ್ಟಿಚ್ ಮಾಡಿಕೊಡಿ ಅಂತೇಳಿದರು. ನೋಡಿ, ಈ ರೀತಿ ಬ್ಯಾಕ್ ಸೈಡ್ ಒಂದು ಬೋವನ್ನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಹಾಗೆ ಇದ್ರ ಕೆಳಗಡೆ ಸ್ಕರ್ಟ್ ಅಂದರೆ ಲೆಹೆಂಗಾನು ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೂ ಕೂಡ ಸೇಮ್ 1/2 ಇಂಚ್ ಫ್ರಿಲ್ಸನ್ನು ಇಟ್ಕೊಂಡು ನಾನು ನೀಟಾಗಿ ಅವರು ವೇಸ್ಟ್ ರೌಂಡ್ಗೆ ಮ್ಯಾಚ್ ಆಗೋ ಥರ ನಾನು ಲೆಹೆಂಗಾ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. 1/2 ಇಂಚ್ ಫ್ರಿಲ್ಸನ್ನು ಇಟ್ಕೊಂಡು ನಾವು ಸ್ಟಿಚ್ ಮಾಡಿದಾಗ ನಮಗೆ ಲೆಹೆಂಗಾ ಲುಕ್ ಅನ್ನೋದೇ ಚೇಂಜ್ ಆಗಿದೆ. ಅವ್ರು ರೆಡಿಮೇಡಲ್ಲಿ ತೊಗೊಂಡಾಗ ನಮಗೆ 1.5 ಇಂಚಿಗೆ ಒಂದೊಂದು ಫ್ರಿಲ್ ಥರ ಸ್ಟಿಚ್ ಮಾಡಿದರು. ಅವರು ಆ ಫ್ರಿಲ್ಸ್ನೆಲ್ಲ ರಿಮೂವ್ ಮಾಡಿ ನನಗೆ ಕ್ಲಾತ್ ಕೊಟ್ಟಾಗ ನಾನೀಗ 1/2 ಇಂಚ್ ಫ್ರಿಲ್ಸ್ಗೆ ಅವರು ವೇಸ್ಟ್ ರೌಂಡ್ಗೆ ಮ್ಯಾಚ್ ಆಗೋ ಥರ ನೀಟಾಗಿ ಈ ರೀತಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಫ್ರೆಂಡ್ಸ್, ನೀವು ಯಾರಾದರೂ ರೆಡಿಮೇಡ್ ಲೆಹೆಂಗಾನ ತೊಗೊಂಡ್ರೆ ಅದರಲ್ಲಿ ರೆಡಿಮೇಡ್ ಲೆಹೆಂಗಸ್ಸು ವೇಸ್ಟ್ ರೌಂಡ್ ಅನ್ನೋದು ಪ್ಲಸ್ ಸೈಜ್ ಕೊಟ್ಬಿಡ್ತಾರೆ. ಸೊ ನಿಮ್ಮ ವೇಸ್ಟ್ ರೌಂಡ್ಗೆ ಕರೆಕ್ಟಾಗಿ ನೀವು ಈ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳಿ. ಆಗ ನಿಮಗೆ ಲೆಹೆಂಗಾ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ವೇಸ್ಟ್ ರೌಂಡ್ಗಿಂತ ಒಂದು 3-4 ಅಥವಾ 5 ಇಂಚಸ್ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಆದರೆ 10 ಇಂಚಸ್ಸು 15 ಇಂಚಸ್ ಜಾಸ್ತಿ ಇದ್ದಾಗ ನೀವು ಆ ಸ್ಟಿಚಸ್ನ ಅಂದರೆ ಆ ಫ್ರಿಲ್ಸ್ನ ರಿಮೂವ್ ಮಾಡಿಕೊಂಡು ನೀಟಾಗಿ ಮತ್ತೆ ರೀಸ್ಟಿಚ್ ಮಾಡಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಕಸ್ಟಮರು ಲೆಹೆಂಗಾಸ್ಗೆ ಕ್ಯಾನನ್ನು ಕೂಡ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಅದಕ್ಕೆ ಅವರಿಗೆ ಸಪ್ರೇಟಾಗಿ ಕ್ಯಾನ್ ಸ್ಕರ್ಟನ್ನು ಸ್ಟಿಚ್ ಮಾಡ್ಕೊಬಿಡಿ, ನಿಮಗೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಅಂತ ಸಜೆಸ್ಟ್ ಮಾಡಿದೆ. ಅದಕ್ಕೆ ಅವರು ಸರಿ ಅಂದರು. ಸೊ 2 ಕ್ಯಾನ್ ಸ್ಕರ್ಟ್ಸನ್ನು ಕೂಡ ನಾನು ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಈ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ಕ್ಯಾನನ್ನು ನೀವು ತುಂಬ ಲೆಹೆಂಗಾಸ್ಗೆ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಸೋ ವಿಡಿಯೋಗೆ ಲೈಕ್